ಲಯನ್ಸ್ ಕ್ಲಬ್ ಆಫ್ ಮೈಸೂರು 67ನೇ ಪದಗ್ರಹಣ ಸಮಾರಂಭವು ಮೈಸೂರಿನ ಸ್ವಂತ ಲಯನ್ಸ್ ಭವನದಲ್ಲಿ ಜರುಗಿತು. ಕೊಟ್ಟರು 2027ನೇ ಇಸ್ವಿವರೆಗೂ ಅಧ್ಯಕ್ಷರ ಪಿನ್ನಿಗೆ ಎಷ್ಟು ಮಹತ್ವ ಬಾಯಿ ಬಂಟು ಮತ್ತೆ ಒಣಗೋಗ್ಬಿಟ್ಟದಂತ. ಎಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಾ, ಏನು ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರಿನ ತಿಲಕ್ ನಗರಲ್ಲಿರುವ ಲಯನ್ಸ್ ಕ್ಲಬ್ 67ನೇ ವರ್ಷದ ಪದಗ್ರಹಣ ಸಮಾರಂಭಕ್ಕೆ ಇವತ್ತು ಒಂದು ಹೆಮ್ಮೆ ವಿಷಯ ಅಂತ ಅಂದರೆ, ಏನು 1958ರಲ್ಲಿ ಜಯಚಾಮರಾಜ ಒಡೆಯವರು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದರು. ಅವರ ಮೊಮ್ಮಗ ಇವತ್ತು ಒಬ್ಬ ಮೈಸೂರು ಕೊಡಗು ಸಂಸದರಾಗಿ ಆಯ್ಕೆಗೊಂಡು ಅವ್ರ ಮೊಮ್ಮಗ ಬಂದು ಇವತ್ತು ನಮ್ಮ ಪದಗ್ರಹಣ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳನ್ನು ಬಂದು ಆಗಮಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿ, ಜೊತೆಗೆ ಇಲ್ಲಿ ಹಲವಾರು ಏನು ಸೇವಾ ಕಾರ್ಯಗಳ ಏನು ನಂಬಿಕೊಂಡಿದ್ವೋ ಸುಮಾರು ಒಂದು 15 ಲಕ್ಷ ರೂಗಳ ವೆಚ್ಚದಲ್ಲಿ ಒಂದು 20 ಲ್ಯಾಪ್ಟಾಪ್ಗಳನ್ನು ಹಾಗೂ ಒಂದು ಉಚಿತವಾಗಿ ಕೊಟ್ಟಿದ್ದೀವಿ. ನಮ್ಮ ಲಯನ್ಸ್ ಸಂಸ್ಥೆಯಿಂದ ಏನು ನಡೆಸ್ತಾ ಇದ್ದೀವೋ, ನಮ್ಮ ಲಯನ್ಸ್ ಸಂಸ್ಥೆ ಇದೆ, ನಮ್ಮ ಲಯನ್ಸ್ ಶಾಲೆ ಅಂತ ಇದೆ, ಅದು ಬಡ ಮಕ್ಕಳಿಗೆ ಅಂತೇಳಿ ನಡೆಸ್ತಾ ಇರೋ ಶಾಲೆ. 42 ವರ್ಷಗಳಿಂದ ಆ ಶಾಲೆನ LKGಯಿಂದ 10ನೇ ತರಗತಿವರೆಗೂ ನಡೆಸ್ತಾ ಇದ್ದೀವಿ. ತುಂಬ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಆ ಶಾಲೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಯಾಕೆ ನಮ್ಮ ಲಯನ್ಸ್ ಸಂಸ್ಥೆ ಅಂದರೆ ಸೇವೆ ಅನ್ನೋದು, ಆ ಸೇವೆ ಮನೋಭಾವನೆ ಇಟ್ಕೊಂಡು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕು ಅನ್ನೋ ಪರ್ಪಸ್ಸಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೇ ತುಂಬ ಕಡಿಮೆ ದುಡ್ಡಲ್ಲಿ ಫೀಸಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಕಳೆದ ಸಾಲಿನಲ್ಲಿ 23-24 ಸಾಲದಲ್ಲಿ ಏನು 10th ಮಕ್ಕಳುಗಳಿದ್ರೋ ಅವರು 100% ರಿಸಲ್ಟ್ ತಂದಿದ್ದಾರೆ ಮಕ್ಕಳಿಗೆ. ಹಾಗೂ ನಮ್ಮ ಲಯನ್ಸ್ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ವಿಷಯ ಅಂದರೆ ತಪ್ಪಾಗಲಾರದು. ಅವರು ಸಹ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಅವ್ರನ್ನ ಕರೆದು ಒಂದು ಆನರಿ ಮಾಡೋದಿದೆ. ಇವತ್ತು ಅದೇ ಸಂಸ್ಥೆಗೆ 3 ಲ್ಯಾಪ್ಟಾಪ್ನನ್ನು ಸಹ ಉಚಿತವಾಗಿ ಕೊಟ್ಟಿದ್ದೀವಿ. ಹಾಗೂ ನಮ್ಮ ಕೋಂಪನಲ್ಲಿರುವ ಪೂರ್ಣಪ್ರಜ್ಞ ಶಾಲೆಗೂ ಸಹ 2 ಲ್ಯಾಪ್ಟಾಪ್ಗಳನ್ನ ಕೊಟ್ಟಿದ್ದೀವಿ, ಹಾಗೂ ಬುಕ್ಸನ್ನು ಸಹ ಕೊಟ್ಟಿದ್ದೀವಿ. ಹಾಗೂ ನಮ್ಮ ಸಂಸ್ಥೆಯ ಕಾವಲುಗಾರರಿಗೂ ಸಹ ಅವ್ರಿಗೂ ಅವರ ದಂಪತಿಗಳಿಗೆ ವಸ್ತ್ರ ಕೊಟ್ಟಿದ್ದೀವಿ. ಹಾಗೂ ಕೇರ್ಗಳಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಸಂಸ್ಥೆಗೂ ಕೇಳಿಕೊಂಡಾಗ ಅವ್ರಿಗೂ ಸಹ 10,000 ಚೆಕ್ನ ಕೊಟ್ಟಿದ್ದೀನಿ ಈಗ ಅವ್ರಿಗೆ. ಹಾಗೂ ಏನು ನಮ್ಮ ಜಿಲ್ಲಾ ಗವರ್ನರ್ ಸುಬ್ರಹ್ಮಣ್ಯ ಅವರು ಹಮ್ಮಿಕೊಂಡಿದ್ದಾರೆ ಲಕ್ಷ ವೃಕ್ಷ ಅಭಿಯಾನ. ಅದಕ್ಕೆ ನಮ್ಮ ಸಂಸ್ಥೆಯನ್ನು ಸಹ ಏನು ಲಕ್ಷ ವೃಕ್ಷ ಗಿಡಗಳ ನೆಡೋ ಕಾರ್ಯಕ್ರಮದಲ್ಲಿ ನಾವು ಸಹ ಕೈಗೂಡಿಸ್ತಾ ಇದ್ದೀವಿ. ಈಗಾಗಲೇ 19ನೇ ತಾರೀಕು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಪಾಟೀಲರು ಆಗಮಿಸ್ತಾ ಇದ್ದಾರೆ. ಇವತ್ತು ಅವ್ರದ್ದು ನಮ್ಮದು ಕನ್ವೆನ್ಷನ್ ಇದೆ, ಅದು 19ನೇ ತಾರೀಕು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಇದೆ. ಇದಕ್ಕೆ ಅವರು ಅತಿಥಿಯಾಗಿ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾ ರಾಜ್ಯಪಾಲರು ಹಾಗೂ ಅಂಥ ಮಲ್ಟಿಪಲ್ ಚೇರ್ಮನ್ ಕೃಷ್ಣೇಗೌಡರು ಎಲ್ಲ ಹೋಗಿ ಇವತ್ತು ಅವರ ರಿಸೀವ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. ಆ ಕಾರ್ಯಕ್ರಮ ಸಹ ಎಲ್ಲ ನಮ್ಮ ಲಯನ್ ಬಂಧುಗಳು ಹಾಗೂ ಸಾರ್ವಜನಿಕರು ಬಂದು ಹೆಚ್ಚಿನಲ್ಲಿ ಬರಬೇಕು ಅಂತ ಈ ಮೂಲಕ ಎಲ್ಲ ನಮ್ಮ ವಾಹಿನಿ ಮೂಲಕ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಈಗೇನು ನಮ್ಮ ಸಂಸ್ಥೆಯಿಂದ ಹಲವಾರು ಸೇವಾ ಕಾರ್ಯಗಳನ್ನ ಅಂದ್ಕೊಂಡಿದ್ದೀವೋ, ನಮ್ಮ ಲಯನ್ ಸಂಸ್ಥೆಯ ಸದಸ್ಯರುಗಳು ಹಾಗೂ ನಮ್ಮ ಜಿಲ್ಲಾ ಗವರ್ನರ್ ಹಾಗೂ ಸಂಪುಟದವರು ಎಲ್ಲ ಸಹ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಲಯನ್ ಕೆ ದೇವೇಗೌಡ, ಮಾಜಿ ಜಿಲ್ಲಾ ರಾಜ್ಯಪಾಲ. ಇವತ್ತು ನಮ್ಮ ಮೈಸೂರು ಲಯನ್ ಸಂಸ್ಥೆ ದಕ್ಷಿಣ ಭಾರತದಲ್ಲೇ ಮೊದಲನೇ ಸಂಸ್ಥೆಯಾಗಿ ಉದ್ಭವ ಆದಂಥ ಸಂಸ್ಥೆ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಉನ್ನತ ಮಟ್ಟಕ್ಕೆ ಅಂದರೆ ಯಾವ ರೀತಿ ಬೆಳೆದಿದೆ ಅಂದರೆ ಬಡವರ ಸೇವೆ ಮಾಡೋದ್ರ ಮುಖಾಂತರ ಈ ಸಂಸ್ಥೆ ಅತಿ ಎತ್ತರಕ್ಕೆ ಬೆಳೆದಿದೆ. ಈ ಸಂಸ್ಥೆಯಿಂದ ಮಹಾನ್ ನಾಯಕರುಗಳು ಬೆಳೆದು ಬಂದಿದ್ದಾರೆ. ಈ ಒಂದು ಕಟ್ಟಡ ಮತ್ತು ನಮ್ಮ ಲಯನ್ ಶಾಲೆಯನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ನನಗೆ ನಾಯಕತ್ವವನ್ನು ವಹಿಸಿರೋದ್ರಿಂದ ನಾವು ಆ ಸಂಸ್ಥೆಯನ್ನು ಬೆಳೆಸ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಡವರ ಸೇವೆಯನ್ನು ಮಾಡೋದಕ್ಕೆ ಪಣವನ್ನು ತೊಡ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ನನ್ನ ಆಗ್ತಾ ಇರುತ್ತೆ. ಸದಸ್ಯರ ಸಂಖ್ಯೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ 1 ವರ್ಷ 2 ವರ್ಷ ಬರ್ತಾರೆ, ಸೇವೆ ಮಾಡ್ತಾರೆ, ಆಮೇಲೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಬಿಟ್ಟು ಹೋಗ್ತಾರೆ, ಮತ್ತು ಹೊಸ ಸದಸ್ಯರು ಬರ್ತಾರೆ. ಹೀಗೆ ಈ ಸಂಸ್ಥೆಯಲ್ಲೂ ಸದಸ್ಯತ್ವದ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಹೊಸ ಸದಸ್ಯರನ್ನ 7 ಜನ ತಗೊಂಡಿದ್ದಾರೆ, ಮತ್ತು ಹಿರಿಯ ಸದಸ್ಯ ಸಂಸ್ಥೆ ಇದು. ಹಾಗಾಗಿ ಇವತ್ತು 1 ಅಡಿ ಜಾಗ ತಗೋಬೇಕಾದ್ರೂ ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು ಇಷ್ಟು ಒಂದು ದೊಡ್ಡ ಜಾಗವನ್ನು ಆ ಕಾಲದಲ್ಲೇ ಪುಣ್ಯಾತ್ಮರು ಯಾರು ಮಾಡಿದ್ದಾರೆ. ಇದನ್ನು ಅಭಿವೃದ್ಧಿಪಡಿಸುವಂಥ ಕರ್ತವ್ಯ ನಮ್ಮದಾಗಿದೆ ಅಂತ ಹೇಳ್ತಾ, ನಾನು ಹೊಸ ಯೋಜನೆ ಈ ಒಂದು ಕಟ್ಟಡವನ್ನು ಅಭಿವೃದ್ಧಿ ಮಾಡಬೇಕು. ಇದ್ರ ಮುಖಾಂತರ ನಮ್ಮ ಲಯನ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿ ನಾವು ಮಾಡಬೇಕು. ಅದೇ ನಮ್ಮ ಉದ್ದೇಶ ಅಷ್ಟೇ. ಇಲ್ಲ, ಅದು ನಾವು ಇದು ಒಂದು 50 ಲಕ್ಷ ಆಗ್ಬೋದು, 1 ಕೋಟಿ ಆಗ್ಬೋದು, ಗೊತ್ತಾಗಲ್ಲ ಅದು ಸ್ಟಾರ್ಟ್ ಮಾಡಿದ್ಮೇಲೆ. ಬಟ್ ಈಗ ಪ್ರಾರಂಭ ಮಾಡೋಕ್ಕೆ ನಮಗೇನು ದುಡ್ಡಿನ ಕೊರತೆ ಇಲ್ಲ. ಸ್ಟಾರ್ಟ್ ಮಾಡ್ತೀವಿ, ದಾನಿಗಳಿದ್ದಾರೆ ಕೊಡೋಕ್ಕೆ, ಅವರು ಕೊಡ್ತಾರೆ, ಅದನ್ನು ಮಾಡ್ಕೊಂಡು ಧನ್ಯವಾದ.